ಎಲ್ಲರಿಗೂ ನಮಸ್ಕಾರಗಳು. ಕಲಿಕಾ ವೃಕ್ಷ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ನೋಡ್ತಿರುವ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮಕ್ಕಳೇ, ಈ ವಿಡಿಯೋದಲ್ಲಿ ರ ಅಕ್ಷರದ ಒತ್ತಕ್ಷರವಾದ ಅರ್ಕಾವತ್ತುವಿನ ಬಗ್ಗೆ ತಿಳಿದುಕೊಳ್ಳೋಣ. ಈ ಅರ್ಕಾವತ್ತು ಒತ್ತಕ್ಷರದ ಓದುವ ವಿಧಾನ ಎಲ್ಲ ಒತ್ತಕ್ಷರಗಳಿಗಿಂತ ವಿಭಿನ್ನವಾಗಿರುತ್ತದೆ. ಈಗ ಅರ್ಕಾವತ್ತು ಒತ್ತಕ್ಷರವನ್ನು ಯಾವ ವಿಧವಾಗಿ ಓದಬೇಕು ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಿಕೊಡುತ್ತೇನೆ. ಕನ್ನಡ ವರ್ಣಮಾಲೆಯ ಸಂಯುಕ್ತಾಕ್ಷರಗಳಲ್ಲಿ ವಿಶೇಷವಾದ ಒತ್ತಕ್ಷರ ಅರ್ಕಾವತ್ತು. ಭಾಷೆಯ ಬಳಕೆಯಲ್ಲಿ ಇದರ ಉಚ್ಚಾರಣೆಯು ಹೇಗೆ ಎಂದು ಈಗ ತಿಳಿಯೋಣ. ಅರ್ಕಾವತ್ತನ್ನು ರ ಎಂದು ಉಚ್ಚರಿಸಬೇಕು. ಕನ್ನಡ ಭಾಷಾ ಬರವಣಿಗೆಯ ಯಾವುದಾದರೂ ಒಂದು ಪದದಲ್ಲಿ ಅರ್ಕಾವತ್ತು ಇದ್ದರೆ ಈ ಅರ್ಕಾವತ್ತು ಯಾವ ಅಕ್ಷರದ ಮುಂದೆ ಇರುತ್ತದೆಯೋ ಆ ಅಕ್ಷರದ ಹಿಂದೆ ರ ಎಂದು ಉಚ್ಚರಿಸಬೇಕು. ಮೌಖಿಕವಾಗಿ ಉಚ್ಚರಿಸುವಾಗ ರ ಎಂಬುದು ಅಕ್ಷರದ ಹಿಂದೆ ಬಳಕೆಯಾಗಿದ್ದರೂ ಬರವಣಿಗೆ ರೂಪಕ್ಕೆ ಬಂದಾಗ ಅಕ್ಷರದ ನಂತರ ಅರ್ಕಾವತ್ತು ಬರೆಯಲಾಗುತ್ತದೆ. ಮಕ್ಕಳೇ, ಉದಾಹರಣೆಗೆ ಈಗ ನೋಡೋಣ. ನೋಡಿ, ನಾವು ಸೂರ್ಯ ಎನ್ನುವ ಪದವನ್ನು ಬರೆದಿದ್ದೇವೆ. ಸೂ ಯಾ ಅರ್ಕಾವತ್ತು. ಇದು ಸೂರ್ಯ. ಇದು ಬರೆಯಬೇಕಾದರೆ, ಓದಬೇಕಾದರೆ ಸೂ ರ ಯ ಸೂರ್ಯ, ಸೂರ್ಯ. ಇಲ್ಲಿ ಅರ್ಕಾವತ್ತನ್ನು ಯಾ ಹಿಂದೆ ರ ಎಂದು ಉಚ್ಚರಿಸುತ್ತೇವೆ. ಸೂರ್ಯ, ಸೂರ್ಯ, ಸೂರ್ಯ. ಬರೆಯಬೇಕಾದರೆ ಯಾನ ನಂತರ ಅರ್ಕಾವತ್ತು ಬರೀತಿದ್ದೇವೆ. ಓದಬೇಕಾದರೆ ಯಾನ ಹಿಂದೆ ರ ಎಂದು ಓದುತ್ತಿದ್ದೇವೆ. ಇದು ಅರ್ಕಾವತ್ತುವಿನ ವಿಶೇಷವಾದ ಒಂದು ಓದುವಿಕೆ. ಪೂರ್ಣ. ಇಲ್ಲಿ ನ ನಂತರ ಅರ್ಕಾವತ್ತು ಬರೆಯಲಾಗಿದೆ. ಓದಬೇಕಾದರೆ ನ ಹಿಂದೆ ರ ಎಂದು ಓದುತ್ತಿದ್ದೇವೆ. ಪೂರ್ಣ. ಧರ್ಮ. ಬರೆಯಬೇಕಾದರೆ ಮಾನ ನಂತರ ಅರ್ಕಾವತ್ತು ಬರೀತಿದ್ದೇವೆ. ಓದಬೇಕಾದರೆ ಮಾನ ಹಿಂದೆ ಅರ್ಕಾವತ್ತು ರ ಎಂದು ಓದುತ್ತಿದ್ದೇವೆ. ಮಕ್ಕಳೇ, ಅರ್ಕಾವತ್ತು ಇರುವಂತಹ ಎರಡಕ್ಷರ ಪದಗಳನ್ನು ಈಗ ಓದೋಣ. ಬರ್ಫಿ, ಬರ್ಫಿ. ಬರೆಯಬೇಕಾದರೆ ಪಿಯ ನಂತರ ಅರ್ಕಾವತ್ತು ಬರೀತಿದ್ದೇವೆ. ಓದಬೇಕಾದರೆ ಪಿಯ ಹಿಂದೆ ರ ಎಂದು ಓದುತ್ತಿದ್ದೇವೆ. ಇದೇ ರೀತಿ ಈ ಎಲ್ಲ ಪದಗಳನ್ನು ಓದೋಣ. ಬರ್ಫಿ, ಬರ್ಫಿ. ಪರ್ಸ್, ಪರ್ಸ್. ಖರ್ಚು, ಖರ್ಚು. ಈರ್ಷೆ. ಒತ್ತಕ್ಷರ ಇಲ್ಲಿ ನೋಡಿ, ಶೇಗೆ ಯಾವ ಒತ್ತಕ್ಷರ ಇದೆ? ಒತ್ತಕ್ಷರ ಇದ್ದಾಗಲೂ ಅರ್ಕಾವತ್ತನ್ನು ಹಿಂದೆ ಶೇ ಹಿಂದೆನೇ ಓದಬೇಕು. ಈರ್ ನಂತರ ಶೇಯನ್ನು ಶೇಯನ್ನು ಅರ್ಧಕ್ಷರವನ್ನಾಗಿ ಮಾಡಿಕೊಂಡು ಯಾವ ಒತ್ತಕ್ಷರಕ್ಕೆ ಮೇಲಿನ ಏತ್ವ ಸ್ವರವನ್ನು ಸೇರಿಸಿ ಎ, ಈರ್ಷೆ. ಆರ್ದ್ರ. ಇಲ್ಲಿಯೂ ಸಹ ಅರ್ಕಾವತ್ತನ್ನು ದ ಹಿಂದಗಡೆನೆ ಓದಬೇಕು. ಆರ್. ಇನ್ನು ದಾನ್ನು ಅರ್ಧಾಕ್ಷರ ಮಾಡಿಕೊಂಡು ರಾ ಒತ್ತಕ್ಷರಕ್ಕೆ ಮೇಲಿನ ತಲಕಟ್ಟು ಸೇರಿಸಿ ಆರ್ದ್ರ. ವರ್ಗ, ವರ್ಗ. ಕರ್ಣ, ಕರ್ಣ. ತರ್ಕ, ತರ್ಕ. ಹರ್ಷ, ಹರ್ಷ. ವರ್ಜ್ಯ, ವರ್ಜ್ಯ. ಈ ಅರ್ಕಾವತ್ತನ್ನು ರಾ ಹಿಂದೆ ಸೇರಿಸಲಾಗಿದೆ. ವರ್.
ಇನ್ನು ಜಾನ ಅರ್ಧಾಕ್ಷರ ಮಾಡಿಕೊಂಡು ಯಾವನಿಗೆ ತಲಕಟ್ಟನ್ನು ಸೇರಿಸಿ ವರ್ಜ್ಯ. ದರ್ಬೆ ದರ್ಬೆ. ಪರ್ವ ಪರ್ವ. ಹರ್ಸ್ವ ಹರ್ಸ್ವ. ಸರ್ಪ ಸರ್ಪ. ವರ್ಷ ವರ್ಷ. ಶರ್ಮ ಶರ್ಮ. ಸ್ವರ್ಗ ಸ್ವರ್ಗ. ಧರ್ಮ ಧರ್ಮ. ಬರ್ಚಿ ಬರ್ಚಿ. ಪೂರ್ಣ ಪೂರ್ಣ. ತೀರ್ಥ ತೀರ್ಥ. ತೀರ್ಪು ತೀರ್ಪು. ಆರ್ಯ ಆರ್ಯ. ಮರ್ಮ ಮರ್ಮ. ದೀರ್ಘ ದೀರ್ಘ. ತುರ್ತು ತುರ್ತು. ಕಾರ್ಡ್ ಕಾರ್ಡ್. ಕರ್ಮ ಕರ್ಮ. ಗರ್ಭ ಗರ್ಭ. ಗರ್ವಿ ಗರ್ವಿ. ಮಾರ್ಗ ಮಾರ್ಗ. ಮೂರ್ಛೆ ಮೂರ್ಛೆ. ಮೂರ್ತಿ ಮೂರ್ತಿ. ಸೂರ್ಯ ಸೂರ್ಯ. ಮೂರ್ಖ ಮೂರ್ಖ. ಮಕ್ಕಳೇ, ಈ ರೀತಿ ಅರ್ಕಾವತ್ತು ಇರುವಂತಹ ಪದಗಳನ್ನು ಬರೆಯಬೇಕಾದರೆ ಅಕ್ಷರದ ನಂತರ ಅರ್ಕಾವತ್ತನ್ನು ಬರೆದು, ಓದಬೇಕಾದರೆ ಅಕ್ಷರದ ಹಿಂದೆ ರ ಎಂದು ಓದಬೇಕು.